ನನ್ನ ಪ್ರೀತಿಯ ಓದುವ ಮಿತ್ರರೇ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಸಮಸ್ಯೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ಬಹುಶಃ ಯಾವ ರೀತಿಯಾಗಿ ಬಗೆಹರಿಸ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಗೊತ್ತಿದ್ದರೆ ಏನಾದರೂ ಒಂದು ಸೊಲ್ಯೂಷನ್ನ ಹೇಳಿ ಅಂತೇಳಿ ನಾನು ನಿಮ್ಗೆ ಕೇಳ್ಕೊಳ್ತಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಮ ಸ್ನೇಹಿತರೊಬ್ಬರು ತುಂಬ ಬೇಕಾದವರು. ಅವರು ಡಿಗ್ರಿನಲ್ಲಿ ಪಿ ಯು ಸಿಯಲ್ಲಿ ಹಿಸ್ಟ್ರಿ ಓದಿದ್ದಾರೆ. ಡಿಗ್ರಿನಲ್ಲಿ ಹಿಸ್ಟ್ರಿಯನ್ನು ಓದಿಲ್ಲ. ಅಂದರೆ ಅವರು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರು. ಬಟ್ ಅವರು ಬಿ ಎಡನ್ನು ಮಾಡಿದ್ದಾರೆ. ಈಗ ಅವರು ಯಾವ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತಾರೆ? ಮತ್ತು ಅವರು ಇಂಗ್ಲೀಷ್ ಮೇಜರ್ ಇಂಗ್ಲೀಷ್ ಅಂತೂ ಇರಲಿಲ್ಲ, ಬಟ್ ಇಂಗ್ಲೀಷ್ ಆಗಿ ಇತ್ತು. ಮೂರು ವರ್ಷ ಇಂಗ್ಲೀಷನ್ನು ಓದಿದ್ದಾರೆ, ಬಟ್ ಮೇಜರ್ ಸಬ್ಜೆಕ್ಟ್ ಅಂತ ಓದಿಲ್ಲ. ಅಂದರೆ ಆಪ್ಷನಲ್ ಅಂತ ಓದಿಲ್ಲ ಇಂಗ್ಲೀಷನ್ನು. ಈಗ ಅವರು ಇಂಗ್ಲೀಷ್ ಎಲಿಜಿಬಲ್ ಇದ್ದಾರೋ ಅಥವಾ SSಗೆ ಎಲಿಜಿಬಲ್ ಇದ್ದಾರೋ ಅಥವಾ ಬೇರೆ ಯಾವುದಾದ್ರು ಸಬ್ಜೆಕ್ಟ್ಗೆ ಎಲಿಜಿಬಲ್ ಇದ್ದಾರೋ ಅಂತೇಳಿ ನೀವೇ ಹೇಳಬೇಕಾಗಿರುತ್ತೆ. ಸೊ ಯಾರು ಚೆನ್ನಾಗಿ ಹೇಳ್ತಿರೋ ಸೊ ದಯಮಾಡಿ ಹೇಳಿ ಅಂತ ಹೇಳ್ತಾ ನಿಮಗೆ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೀನಿ. ಧನ್ಯವಾದಗಳು.